ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗಣಪತಿ ಪಪ್ಪ ಮೋರೆಯ, ಮಂಗಳಮೂರ್ತಿ ಮೋರೆಯ. ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ಲರಿಗೂ. ಇವತ್ತು ನೋಡ್ರಿ ಗಣೇಶ ಚತುರ್ಥಿ. ಸಮಸ್ತ ನಾಡಿನ ಜನತೆಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲರಿಗೂ. ನಮ್ಮ ಓಣ್ಯಾಗ ರೀ ಗಣಪತಿ ಹಬ್ಬದ್ದು ಪ್ರಿಪ್ರೇಷನ್ ಎಲ್ಲ ಹೆಂಗೆ ನಡೀತಾ ಐತಿ ನೋಡ್ರಿ. ಬೆಳಗ್ಗೆನ ನೋಡ್ರಿ ನಮ್ಮ ಮನೆಯವರು ಮಕ್ಕಳು ಎಲ್ಲರೂ ರೆಡಿಯಾಗಿ, ಆಮೇಲೆ ನಮ್ಮ ಇವತ್ತು ಓಣ್ಯಾಗ ಗಣಪತಿ ಇಡೋದ್ರಿ. ಇವತ್ತು 9ನೇ ವರ್ಷದಂತ. ಹಾಗಾಗಿ ಇವತ್ತು ಎಲ್ಲರೂ ಬೆಳಗ್ಗೆನ ಎಲ್ಲರೂ ಸೇರಿ ಗಣಪತಿ ತರಕ್ಕೆ ಹೋಗ್ಯಾರ. ಸೆಲೆಕ್ಟ್ ಮಾಡಿ ಇಟ್ಟು ಬಂದಿದ್ರಂತ. ಹಾಗಾಗಿ ಗಣಪತಿನ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಗಣಪತಿ ತಗೊಂಡು ನಮ್ಮ ಓಣಿಗೆ ಬೆಳಗ್ಗೆ 9 ಗಂಟೆ ಅನ್ನೋದ್ರಾಗ ತರಬೇಕು ಅಂತಂದು ಬೇಗನೆ ಹೋಗಿದ್ರು ಎಲ್ಲ. ನೋಡ್ರಿಪ್ಪ ನಮ್ಮ ಓಣೆಯಲ್ಲಿ ಇಡೋಂಥ ಒಂದು ಗಣಪತಿ ಇದು. ಪರಿಸರ ಸ್ನೇಹಿ ಗಣಪತಿ ಅಂದ್ರೆ ಈಗ ಎಷ್ಟು ವರ್ಷ ರೀ ಭಾಳ ದೊಡ್ಡ ದೊಡ್ಡ ಗಣಪತಿನೆಲ್ಲ ತಗೊಂಡು ಬಂದು 6 ಅಡಿ 8 ಅಡಿ ಹೀಗೆಲ್ಲ ಗಣಪತಿ ತಗೊಂಡು ಬಂದೆಲ್ಲ ಮಾಡಿದರು. ಆಮೇಲೆ 5 ದಿನ ತನಕನೂ ಇಟ್ಟು ಅದನ್ನು ಭಾಳ ಚೆನ್ನಾಗಿ ಅದ್ದೂರಿಯಿಂದ ಮಾಡ್ಯಾರ್ರಿ. ಈ ಸಲ ಏನಪ್ಪ ಅಂತಂದ್ರೆ ಎಲ್ಲರೂ ಓಣ್ಯಾಗ ಎಲ್ಲ ಈಗ ಜಾಬ್ ಇದ್ರ ಸಲುವಾಗಿ ಎಲ್ಲ ಬೇರೆ ಬೇರೆ ಊರಿಗೆಲ್ಲ ಹೋಗಿ ಜಾಬ್ ಮಾಡ್ತಿದಾರ್ರಿ ಎಲ್ಲ ಬ್ರದರ್ಸ್. ಹಾಗಾಗಿ ಮಾಡ್ಯಾರ ಯಾರು ಇಲ್ಲ ಅನ್ನೋದ್ರ ಜವಾಬ್ದಾರಿಯಿಂದ ಅದರಿಂದ ಕಾಯ್ಬೇಕು ಗಣಪತಿನ. ಆಮೇಲೆ ಎಲ್ಲದ್ರಿಂದನೂ ಭಾಳ ನೀಟಾಗಿ ಮಾಡೋ ಅಂತಾರೆ. ಇದು ಇಲ್ಲದಕ್ಕೋಸ್ಕರ ಕಡಿಮೆ ಜನ ಇರೋದಕ್ಕೋಸ್ಕರ ಈ ಸಲ ಇದು 9ನೇ ವರ್ಷದ್ದು ಸಿಂಪಲ್ಲಾಗಿ ಮಾಡಿ, ಆಮೇಲೆ ಇದೇ ವರ್ಷ ಎಂಡ್ ಮಾಡೋಣ ಅಂದ್ಕೊಂಡು ತೀರ್ಮಾನ ಮಾಡಿ ಈ ಗಣಪತಿ ಹಬ್ಬನ ಮಾಡ್ತದಾರ್ರಿ. ಒಂದು ಕಡೆಗೆ ಖುಷಿ ಇದ್ರೆ ಹಬ್ಬ ಅಂತಂದು ಇದು ನಮ್ಮ ಓಣ್ಯಾಗಿದ್ದ ಲಾಸ್ಟ್ ವರ್ಷ ಅಲ್ಲ ಅಂತಂದು ಬೇಜಾರು ಅನ್ನಿಸ್ತಾ ಐತಿ ನೋಡ್ರಿ. ಗಣಪತಿ ದೊಡ್ಡ ಗಣಪತಿ ಜೊತೆಗೆ ಒಂದೇ ತರಬಾರ್ದು ಅಂತಂದು ಒಂದು ಚಿಕ್ಕ ಗಣಪತಿ, ಆಮೇಲೆ ಇದು ದೊಡ್ಡ ಗಣಪತಿ ರೀ. ಇದು ಎಲ್ಲ ನಮ್ಮ ಓಣ್ಯಾಗಿರೋರು ಹುಡ್ರಿ ಇವರೆಲ್ಲರೂ ಎಷ್ಟು ಜವಾಬ್ದಾರಿಯಿಂದ, ಎಷ್ಟು ಖುಷಿಯಿಂದ, ಸಂಭ್ರಮದಿಂದ, ಎಷ್ಟು ಇದರಿಂದ ಮಾಡ್ತಿದಾರೆ ಅವರು. ನಿಜವಾಗ್ಲೂ ಅವರಿಗೆ ಗಣಪತಿ ಆಶೀರ್ವಾದ ಯಾವಾಗಲೂ ಸದಾ ಅವ್ರ ಮೇಲೆ ಇರ್ತೈತಿ. ಆಮೇಲೆ ಇಲ್ಲಿ ನೋಡ್ರಿ, ಈಗ ಗಣೇಶ ನಮ್ಮ ಓಣಿಗೆ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತದ ನೋಡ್ರಿ. ಈಗ ಇಲ್ಲಿ ನೋಡ್ರಿಪ್ಪ ಗಣಪತಿ ಮೆರವಣಿಗೆ ನಮ್ಮ ಮನೆ ಬಾಗಲ್ದಾಗ ಬಂತು. ಈಗ ನೋಡ್ರಿ ಎಷ್ಟು ಖುಷಿ ಅನ್ನಿಸ್ತೈತಿ ನೋಡಕ್ಕೆ. ನೋಡ್ರಿ ಮಕ್ಕಳೆಲ್ಲ ಎಷ್ಟು ಖುಷಿಯಿಂದ ಬೆಳಗ್ಗೆನ ತಾವೆಲ್ಲ ರೆಡಿಯಾಗಿ ಡ್ಯಾನ್ಸ್ ಮಾಡ್ಕೊಂತ ಗಣಪತಿನ ಕರ್ಕೊಂಡು ಬರ್ತಾ ಇದ್ದಾರೆ. ನನ್ನ ಮಗ ನೋಡ್ರಿಪ್ಪ ಹಿಂದೂ ಇದ್ರದ್ದು ಬಾವುಟ ಹಿಡ್ಕೊಂಡು ಹೆಂಗೆ ಇದನ್ನು ಮಾಡ್ತಾ ಇದ್ದಾನ. ಎಲ್ಲರಿಗೂ ಖುಷಿ ಒಂಥರ. ಇಲ್ಲಿ ನೋಡ್ರಿ ಗಣಪತಿ ಕುಂದ್ರಸಕ್ಕೆ ಈ ಥರ ಶಾಮಿಯಾನೆಲ್ಲ ಹಾಕಿ ಇಡೀ ನೈಟ್ ಫುಲ್ ಎಲ್ಲ ಅವರ ಈ ಥರ ಮಂಟಪ ಕಟ್ಟಿ ಇದನ್ನು ಮಾಡ್ಯಾರ ನೋಡ್ರಿ. ಒಂದು ತಾಸ್ನಾಗನ ಇಷ್ಟೆಲ್ಲ ಇದು ಜೋಡಿಸ್ಕೊಂಡು ಅವರು ಪೂಜೆ ಮುಗಿಸಿದ್ರು. ಆಮೇಲೆ ನಾವು ಮನೆಯದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಮನೆಯವರು ಮಕ್ಕಳಂತರೂ ಬೆಳಗ್ಗಿಂದನೂ ಅಲ್ಲೇ ಇದ್ದರು. ನಾವು ನಮ್ಮ ಮನೆಗೆ ಹೋಗಿ ಪೂಜೆ ಮುಗಿಸ್ಕೊಂಡು ನಾವು ನಮಸ್ಕಾರ ಮಾಡಿ ಬಂದಿರಿ. नमो नमः गणपते
Attention please. Welcome to the high quality sound check. Keep quiet. ಒಂದು ಓಣ್ಯಾಗ ಗಣಪತಿ ಇಡೋದು ಅಂತಂದ್ರೆ ಹಂಗೆ ಸುಮ್ಮನೆ ಸಾಮಾನ್ಯ ಆಗಲ್ರಿ ಅದು. ಅವರು ಏನಿಲ್ಲ ಅಂದ್ರೆ ಒಂದು ತಿಂಗಳಿಂದನೂ ಅವರು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾರೆ. ಅವ್ರ ಓನ್ ವರ್ಕ್ ಎಲ್ಲ ಮಾಡ್ಕೊಂಡು ಅವ್ರದ್ದು ಕಾಲೇಜಿಗೆ ಹೋಗೋವೆಲ್ಲದನ್ನು ಮುಗಿಸ್ಕೊಂಡು ಅವರು ನೆಕ್ಸ್ಟ್ ಗಣಪತಿ ಹೆಂಗೆ ಇದನ್ನು ಮಾಡಬೇಕು ಏನು ಅನ್ನೋದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಇಷ್ಟು ಚೆನ್ನಾಗಿ ಎಲ್ಲದರಿಂದ ಜವಾಬ್ದಾರಿಯಿಂದ ಯಾವುದೇನು ಇದು ಆಗ್ಲಾರ್ದಂಗೆ ನೀಟಾಗಿ ಮಾಡ್ತಾರಲ್ಲ, ಅದು ನಿಜವಾಗ್ಲೂ ಸಾಮಾನ್ಯ ಅಲ್ರಿ ಅದು. ಈ ವಿಡಿಯೋ ಮೂಲಕ ನಾನು ನಮ್ಮ ಓಣ್ಯಾಗಿರೋ ಎಲ್ಲ ನನ್ನ ಬ್ರದರ್ಸಿಗೂ ನಾನು ಧನ್ಯವಾದಗಳನ್ನು ಅಲ್ಲಿ ಇದೆಲ್ಲ ಪೂಜೆ ಮುಗಿಸ್ಕೊಂಡ್ರಿ. ನೆಕ್ಸ್ಟ್ ನಾವೀಗ ನಮ್ಮ ಆಂಟಿಯವ್ರ ಮನೆಗೆ ಬಂದ್ವಿ ನೋಡ್ರಿ. ಅವ್ರ ಮನ್ಯಾಗ ಗಣಪತಿ ಇಟ್ಟಿದ್ರೆ ಅವ್ರದ್ದು ನಾವು ಹೋಗೋ ಟೈಮಿಗೆ ಪೂಜೆ ಆಗ್ತಾಯಿತ್ತು. ನಾವು ಹೋಗಿ ಪೂಜೆ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತಿದ್ದು ಅಲ್ಲಿಂದ ಬಂದ್ವಿ. ಅಲ್ಲಿ ಎಲ್ಲ ಭಾಳ ಗ್ರ್ಯಾಂಡಾಗೆ ಮಾಡಿದ್ರು ರೀ ಅವರು. ಭಾಳ ಚೆನ್ನಾಗಾಗಿತ್ತು ಅವ್ರ ಮನೆ ಪೂಜೆಯನ್ನು. ಪಟಾಕಿ ಹೊಡೆಯೋದು ಎಲ್ಲ ಚೆನ್ನಾಗಿ ಇದನ್ನು ಮಾಡಿದ್ರು. ಅಲ್ಲಿಂದ ಯಾಕಂದ್ರೆ ಇವತ್ತು ಒಂದು 5 ಗಣಪತಿನಾರ ನೋಡ್ಬೇಕು ಅನ್ನೋದು ಒಂದು ಇದು ಐತ್ರಿ. ಹಾಗಾಗಿ ಮುಗಿಸ್ಕೊಂಡು ಒಂದು 5 ಗಣಪತಿ ನೋಡ್ಕೊಂಡು ಬಂದ್ವಿ ನಾವು. ನಮ್ಮ ಓಣ್ಯಾಗೇನು ಇಟ್ಟಿದ್ರಲ್ರಿ ಗಣಪತಿನ, ಅದನ್ನು ಇವತ್ತನ ಕಳಿಸ್ತದಾರ್ರಿ. ಒಂದೇ ದಿನನ ಇಟ್ಟು ನೋಡ್ರಿ. ಸಾಯಂಕಾಲ ಟೈಮು ಎಲ್ಲ ರೆಡಿ ಮಾಡ್ಕೊಂಡು ಒಂದು 6:30-7 ಗಂಟೆ ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ರು ಕಳ್ಸೋಕೆ. ನೋಡ್ರಿ ನಮ್ಮ ಓಣ್ಯಾಗಿರೋ ಮಕ್ಕಳು ಎಲ್ಲ, ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಗಣಪತಿನ ಎಷ್ಟು ಖುಷಿಯಿಂದ ಕಳಿಸ್ಕೊಡ್ತಿದಾರೆ. ಬೆಳಗ್ಗೆನೂ ಅಷ್ಟೇ ಖುಷಿಯಿಂದನೇ ಗಣಪತಿನ ಇದನ್ನು ಕರ್ಕೊಂಡು ಬಂದರು. ಈಗ ಕಳ್ಸೋಬೇಕಾದ್ರೂ ಅದಕ್ಕಿಂತ ಡಬಲ್ ಇದು ಡ್ಯಾನ್ಸ್ ಮಾಡ್ಕೊಂತ ಖುಷಿಯಿಂದ ಕಳಿಸ್ಕೊಡ್ತಿದಾರೆ ಮುಂದೆ. ಫ್ರೆಂಡ್ಸ್, ನನ್ನ ಈ ವಿಡಿಯೋದ್ದು ಫುಲ್ ವಿಡಿಯೋ ನೀವು ನೋಡಿರಿ, ಸ್ಕಿಪ್ ಮಾಡ್ದೇನೆ ನೋಡಿರಿ. ಯಾಕಂತಂದ್ರೆ ನಿಜವಾಗ್ಲೂ ನಾವು ಈ ಥರ ಎಲ್ಲ ಇದು ಕುಣಿಯೋದು ಅದೆಲ್ಲ ಮಾಡೋಕ್ಕಾಗಲ್ಲ. ಮಕ್ಕಳು ಕುಣಿಯೋದನ್ನು ನೋಡಿದ್ರೆ ಮನಸ್ಸಿಗೆ ಎಷ್ಟೋ ಒಂದು ಖುಷಿ ಅನ್ನಿಸ್ತೈತಿ. ನಿಜವಾಗ್ಲೂ ಈ ವಿಡಿಯೋ ನೋಡಿದ್ರೆ ನಿಮ್ಮ ಮುಖದಾಗೂ ಒಂದು ನಗು ಬರ್ತೈತಿ, ಏನೋ ಒಂದು ಹುಮ್ಮಸ್ಸು ಬರ್ತೈತಿ. ಪ್ಲೀಸ್ ಈ ವಿಡಿಯೋನ ಯಾರು ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್.
ಗಣಪತಿನ ಬೆಳಗ್ಗೆ ಕರ್ಕೊಂಡು ಬರ್ಬೇಕಾದ್ರೆ ಎಷ್ಟು ಖುಷಿಯಿಂದ ಇಡೀ ದಿನ ಇದ್ವಿ. ಇವತ್ತು ಗಣಪತಿನ ಕಳಿಸ್ಕೊಡ್ಬೇಕಾದ್ರೆ ನಿಜವಾಗ್ಲೂ ಭಾಳ ಮನಸ್ಸಿಗೆ ಬೇಜಾರು ಅನ್ನಿಸ್ತು. ನಮ್ಮ ಮನ್ಯಾಗ ಮಗನ ಒಬ್ಬನು ಬೇರೆ ಊರಿಗೆ ಹೋಗ್ತದನ ಅನ್ನಷ್ಟು ಫೀಲಿಂಗ್ ಅನ್ನಿಸ್ತು ಇವತ್ತು. ಏನಾದರೂ ಮತ್ತು ಗಣಪತಿನ ಇವತ್ತು ಒಂದು ದಿನ ಇಡೋರು ಮತ್ತು ಇವತ್ತು ಕಳಿಸ್ಲೇಬೇಕು ರೀ. ಹಾಗಾಗಿ ಮುಂದಿನ ವರ್ಷ ಬೇಗ ಬಾ ಗಣಪತಿ ಅಂತ ಬೇಡ್ಕಂತ ಗಣಪತಿನ ನಾವು ಇವತ್ತು ಕಳಿಸ್ಕೊತೀವಿ ರೀ. ಇವತ್ತು ನಮ್ಮ ಓಣೆಯಲ್ಲಿ ನೋಡ್ರಿ ಎಲ್ಲರೂ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ, ಭಾಳ ಖುಷಿಯಿಂದ ಇವತ್ತು ಅದೇನು ಮುಂದಿನ ವರ್ಷದ ತನಕ ನಾವು ನೆನಪಿಟ್ಕೋಬೇಕು, ಅಷ್ಟು ಚೆನ್ನಾಗಿ ಇವತ್ತು ಇದನ್ನು ಮಾಡಿದ್ರಿ. ಫ್ರೆಂಡ್ಸ್, ನನ್ನ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ಹೊಸದಾಗಿ ನೋಡೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಕೇಳ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಗಣಪತಿ ಬಪ್ಪ ಮೋರೆಯ, ಮಂಗಳಮೂರ್ತಿ ಮೋರೆಯ, ಜೈ ಶ್ರೀ ವಿದ್ಯಾ ಗಣಪತಿ ಕಿ ಜೈ. ಗಣಪತಿ ಬಪ್ಪ ಮೋರೆಯ, ಪುಡ್ಲೆ ವರ್ಷ ಲೋಕರ್ಯ.